Namaste Eldrigu, this is Dr. Seema Parvin TH. As I have mentioned earlier, I am back with one more important video on health. Hope ಎಲ್ಲರೂ ಆರಾಮಾಗಿದ್ದೀರಾ, taking care of your good health, and thank you so much. ಯಾರೆಲ್ಲ ನನ್ನ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಥಂಬ್ನೈಲ್ ಇಮೇಜಲ್ಲಿ ಹೇಳೋ ಹಾಗೇ ಇವತ್ತು ನಮ್ಮ ಔರಾ ಬಗ್ಗೆ. ಔರಾ ಅಂದರೆ ಏನಪ್ಪ? ನಮ್ಮ ಇಂಟರ್ನಲ್ ಎನರ್ಜಿ ಬಾಡಿಯಲ್ಲಿ ಏನಿದೆ ಅದನ್ನು ಇಮ್ಯುನಿಟಿ ಪವರ್ ಅಂತಲೂ ಕರಿತೀವಿ ನಾವು. ಅದರ ಬಗ್ಗೆನೇ ಈ ವಿಡಿಯೋದಲ್ಲಿ ನಾನು ಮಾತಾಡ್ತಾ ಇದ್ದೀನಿ. ಆಮೇಲೆ ಔರಾನ ನಾವು ಹೇಗೆ ನಮ್ಮ ಬರಿಗಣ್ಣಿಂದನೇ ಚೆಕ್ ಮಾಡ್ಬೋದು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೇನೆ. ಆಮೇಲೆ ಇಂಪಾರ್ಟೆಂಟ್ ಲೇಡೀಸಿಗೋಸ್ಕರ ಯಾರೆಲ್ಲ ಈ ವಿಡಿಯೋನ ಎಂಡ್ವರೆಗೂ ನೋಡ್ತೀರಾ, ನಿಮಗೆ ನಿಮ್ಮ ಪೀರಿಯಡ್ಸ್ ಬಗ್ಗೆ ಒಂದು ಒಳ್ಳೆ ಇನ್ಫಾರ್ಮೇಷನ್, ಆ ಇನ್ಫಾರ್ಮೇಷನ್ ನಿಮ್ಮ ಲೈಫನ್ನೇ ಚೇಂಜ್ ಮಾಡಬಹುದು ಪಾಸಿಟಿವ್ ಆಗಿ. ಇನ್ ದಿಸ್ ವಿಡಿಯೋ ನನ್ನ ಚಾನಲಲ್ಲಿ ಬರೀ ಪಾಸಿಟಿವ್ ಮಾತುಗಳೇ ಬರೋದು, ಹೆಲ್ತ್ ಬಗ್ಗೆ ಆಗಲಿ, ಲೈಫ್ ಬಗ್ಗೆ ಆಗಲಿ, ನಿಮ್ಮ ರಿಲೇಷನ್ಶಿಪ್ ಬಗ್ಗೆ ಆಗಲಿ, ಲೈಫ್ ಬಗ್ಗೆ ಆಗಲಿ. ಸೊ ಈ ವಿಡಿಯೋನ ತಪ್ಪದೆ ಎಂಡ್ವರೆಗೂ ನೋಡಿ. ಮೆನ್ಸ್ಟ್ರುಯೇಷನ್ ಪೀರಿಯಡ್ಸಲ್ಲಿ ಒಂದು ಲೈಫ್ ಚೇಂಜಿಂಗ್ ಟ್ರಾನ್ಸ್ಫರ್ಮೇಷನ್ನ ನೀವು ಮಾಡ್ಕೋಬೋದು. ಅದನ್ನು ವಿಡಿಯೋ ಎಂಡಲ್ಲಿ ಹೇಳ್ತೀನಿ. ಈಗ ಔರಾ ಬಗ್ಗೆ ಮಾತಾಡಬೇಕು ಅಂತ ಅಂದರೆ ಅದು ನಮ್ಮ ಬಾಡಿ ಆ್ಯಸ್ ಇಫ್ ನಾನು ವಿಡಿಯೋದಲ್ಲಿ ಈ ಫೋಟೋ ಅಪ್ಲೋಡ್ ಮಾಡಿದ್ದೀನಿ. ಅದರಲ್ಲಿ ಸೈಂಟಿಸ್ಟ್ ಮೆಡಿಕಲಿ ಪ್ರೂವನ್ ಹೇಳೋ ಹಾಗೆ ನಮ್ಮ ಬಾಡಿಯಿಂದ ನಾವು ಬಯೋ ಎನರ್ಜಿನ ಹೊರಗಡೆ ಹಾಕ್ತೀವಿ. ಆಮೇಲೆ ನಮ್ಮ ಸುತ್ತಲೂ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ರನ್ ಆಗ್ತಾ ಇರುತ್ತೆ. ಇದೆಲ್ಲರಿಗೂ ಗೊತ್ತಿರೋ ವಿಷಯ, ನ್ಯೂಲಿ ಇನ್ವೆಂಟೆಡ್ ಅಲ್ಲ. ಸೊ ನಮ್ಮ ಬಯೋ ಎನರ್ಜಿ ಹೇಗೆ ಆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ಗೆ ಅಲೈನ್ ಮಾಡಿಕೊಂಡು ನಮ್ಮ ಹೆಲ್ತನ್ನು ಪಾಸಿಟಿವ್ ಆಗಿ ಇಟ್ಕೋಬೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳ್ತೀನಿ. ಬಟ್ ವೆರಿ ಇಂಪಾರ್ಟೆಂಟ್, ನಮ್ಮ ಬರಿಗಣ್ಣಿಂದ ನಮ್ಮ ಇಮ್ಯುನಿಟಿ ಎಷ್ಟಿದೆ ಅನ್ನೋದನ್ನು ನಾವು ಚೆಕ್ ಮಾಡ್ಕೋಬಹುದು. ಎಸ್, ಯು ಹರ್ಡ್ ಇಟ್ ರೈಟ್. ಅದನ್ನು ನಾನು ಹೇಳ್ಕೊಡ್ತೇನೆ. ಸೊ ವಿಡಿಯೋನ ತಪ್ಪದೆ ಎಂಡ್ವರೆಗೂ ನೋಡಿ. ಇಟ್ ವಿಲ್ ಬಿ ವೆರಿ ಇಂಟ್ರೆಸ್ಟಿಂಗ್ ಆ್ಯಂಡ್ ಲೈಫ್ ಟ್ರಾನ್ಸ್ಫಾರ್ಮಿಂಗ್ ವಿಡಿಯೋ ಆಲ್ಸೋ. ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ. ಆಮೇಲೆ ಈ ವಿಡಿಯೋ ವೈರಲ್ ಆಗೋದ್ರಲ್ಲಿ ಡೌಟೇ ಇಲ್ಲ. ಈಗಲೇ ಥ್ಯಾಂಕ್ಸ್ ಹೇಳ್ತಿದ್ದೀನಿ ಎಲ್ರಿಗೂ. ಯಾಕಪ್ಪ ಅಂತಂದರೆ ನಿಮ್ಮ ಔರಾನ, ನಿಮ್ಮಲ್ಲಿ ಇಮ್ಯುನಿಟಿ ಪವರ್ ಎಷ್ಟು ಇದೆ ಅನ್ನೋದು ನಿಮ್ಮ ಎಮೋಷನ್ಸ್ ಮೇಲೆ ಇದು ಡಿಪೆಂಡ್ ಆಗುತ್ತೆ. ಇಮೋಷನ್ಸ್, ಈ ವರ್ಡ್ ಎಲ್ಲರಿಗೂ ಗೊತ್ತಾ? ಭಾವನೆಗಳು. ಆ ವರ್ಡ್ನ ಸ್ಪ್ಲಿಟ್ ಮಾಡಿದರೆ ಇಮೋಷನ್ಸ್. ಇ ಅನ್ನೋದು ಎನರ್ಜಿ, ಮೋಷನ್. ನೀವು ಈ ಮೋಷನ್ಗೆ ಇ ಅನ್ನೋದು ಪಾಸಿಟಿವ್ ಆಗಿ. ಸೊ ನಾನು ಎಕ್ಸ್ಪ್ಲೇನ್ ಮಾಡಿರೋ ಸ್ಪ್ಲಿಟ್ ವರ್ಡಲ್ಲೇ ಮೋಸ್ಟ್ಲಿ 90% ಜನಕ್ಕೆ ಇದು ಅರ್ಥ ಆಗಿರ್ಬೋದು. ನಿಮ್ಮ ಭಾವನೆಗಳಿಗೆ ನೀವು ಯಾವ ಎನರ್ಜಿ ಕೊಡ್ತೀರೋ ಅದೇ ರೀತಿ ನಿಮ್ಮ ಔರಾ, ನಿಮ್ಮ ಇಮ್ಯುನಿಟಿ ಪವರ್ ನಿಮ್ಮ ಬಾಡಿಯಲ್ಲಿ ಪ್ರೊಡ್ಯೂಸ್ ಆಗುತ್ತೆ. ಎಷ್ಟು ಸಿಂಪಲ್ ಆಗಿದೆ ಅಲ್ಲ? 100% ಯು ಕ್ಯಾನ್ ಚೆಕ್ ಇನ್ ಎನಿ ಗೂಗಲ್, ಇಟ್ ಎನಿ ಒನ್. ದಿಸ್ ಈಸ್ ದ ಮೇನ್ ಫೌಂಡೇಶನ್ ಫಾರ್ ಯುವರ್ ಗುಡ್ ಹೆಲ್ತ್. ಸೊ ಇಮೋಷನ್ ಬಗ್ಗೆ ಮಾತಾಡೋದಾದರೆ, ನಾವು ಹಿಂದಿನ ಕಾಲದಿಂದನೂ ನಮ್ಮ ಆ್ಯನ್ಸೆಸ್ಟರ್ಸ್, ನಮ್ಮ ಪೇರೆಂಟ್ಸ್ ಒಳ್ಳೆ ಮಾತಾಡಿ ಕೇಳಿಸ್ಕೋತಾ ಇರತ್ತೆ, ಅಸ್ತು ಅಂತ ಇರತ್ತೆ. ಅದಕ್ಕೆ ಯಾವಾಗಲೂ ಏನು ಮಾತಾಡಿದ್ರೂ ಒಳ್ಳೆಯದನ್ನೇ ಮಾತಾಡಬೇಕು. ಕೇಳಿದ್ದೀರಾ ಇದೆಲ್ಲರೂ? ಯಾರ್ಯಾರು ಕೇಳಿದ್ದೀರಾ ಕಮೆಂಟಲ್ಲಿ ಹೇಳಿ.
ಆಮೇಲೆ ನಮ್ಮ ಬಯೋ ಎನರ್ಜಿ, ನಮ್ಮ ಔರ, ನಮ್ಮ ಬಾಡಿಯಿಂದ ನಾವು ಏನು ಎನರ್ಜಿನ ಪ್ರೊಡ್ಯೂಸ್ ಮಾಡ್ತೀವಿ, ಅದನ್ನು ಹೆಂಗಪ್ಪ ಬರಿಗಣ್ಣಿಂದ ಚೆಕ್ ಮಾಡೋದು? ಈಗ ಫಸ್ಟ್ ನಮ್ಮ ದೇಹದಲ್ಲಿ ಯಾವುದೇ ಡಿಸೀಸ್ ಮ್ಯಾನಿಫೆಸ್ಟ್ ಆಗಬೇಕು ಅಂದರೆ ಅದು ಬಂದು ನಮ್ಮ ಔರಾದಲ್ಲಿ ಸ್ಟೋರ್ ಆಗಿರುತ್ತೆ. ಆಮೇಲೆ ನಮ್ಮ ಫಿಸಿಕಲ್ ಬಾಡಿಯಲ್ಲಿ ಇಟ್ ಮೇ ಬಿ ಕಿಡ್ನಿ, ಹಾರ್ಟ್, ಮಸಲ್ಸ್, ಲಿವರ್, ಪ್ಯಾಂಕ್ರಿಯಾಸ್, ಯು ನೇಮ್ ಇಟ್, ಅದು ಆಮೇಲೆ ನಮ್ಮ ಬಾಡಿಯಲ್ಲಿ ಮ್ಯಾನಿಫೆಸ್ಟ್ ಆಗುತ್ತೆ. ಸೊ ಕೀಪಿಂಗ್ ಯುವರ್ ಔರಾ ಕ್ಲೀನ್ ಹೇಗೆ, ಫಸ್ಟ್ ಇದು ಹೇಗೆ ನಾವು ಚೆಕ್ ಮಾಡ್ಬೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ನೆಕ್ಸ್ಟ್ ಕಮ್ಮಿಂಗ್ ವೀಡಿಯೋಸಲ್ಲಿ ನಾನು ಇದನ್ನು ಹೇಗೆ ನೀವು ಪಾಸಿಟಿವ್ ಆಗಿ ಇಟ್ಕೋಬೋದು ಅನ್ನೋದನ್ನು ಹೇಳ್ಕೊಡ್ತೇನೆ. ಸೊ ಆಲ್ ಆಫ್ ಯು ಪ್ಲೀಸ್ ಟೇಕ್ ಅ ಡೀಪ್ ಬ್ರೆತ್ 2 times. ನಿಮ್ಮ ಹೊಟ್ಟೆ ಉಬ್ಬಬೇಕು ಆ ಥರ. ಆಮೇಲೆ ಈ ಎರಡೂ ನಿಮ್ಮ ಕೈಗಳನ್ನು ಒಂದು 10 seconds ಉಜ್ಜಿ. ಹೀಗೆ ಉಜ್ಜಬೇಕು. ಬಿಕಾಸ್ ಯು ಆರ್ ಗಿವಿಂಗ್ ಎನರ್ಜಿ ಟು ಯುವರ್ ಪಾಮ್ಸ್ ಟು ಚೆಕ್ ಯುವರ್ ಔರಾ. ಹೀಗೆ ಮಾಡಾದಮೇಲೆ ನಿಮ್ಮ ಕೈಗಳಲ್ಲಿ ಒಂದು ಟಿಂಗ್ಲಿಂಗ್ ಸೆನ್ಸೇಷನ್ ಏನೋ ಫೀಲ್ ಮಾಡ್ತೀರಾ ನೀವು ಕೈಯಲ್ಲಿ. ಹಾಗೆ ಫೀಲ್ ಮಾಡಿದ್ಮೇಲೆ ನಿಮ್ಮ ಈ 4 ಬೆರಳುಗಳನ್ನ ಹಿಂಗೆ ಹತ್ತಿರ ತೊಗೊಂಡು ಬನ್ನಿ. ಅದನ್ನು ನಿಧಾನಕ್ಕೆ ಸೆಪ್ರೇಟ್ ಮಾಡಿ. ಈ ಥರ ಸೆಪ್ರೇಟ್ ಮಾಡಿದಾಗ ನಿಮ್ಮ ಕೈ ಬೆರಳುಗಳ ಸುತ್ತ ಒಂದು ಲೈಟ್ ಕಾಣಿಸುತ್ತೆ. ಈ ಲೈಟ್ ವೈಟ್ ಆಗಿರ್ಬೋದು, ಪಿಂಕ್, ಬ್ಲೂ, ಪರ್ಪಲ್. ನೀವು ಕಮೆಂಟಲ್ಲಿ ಹೇಳಿದರೆ ಆ ಲೈಟಿನ ಅರ್ಥ ಏನು ಅಂತ ನಾನು ನಿಮಗೆ ಮೆನ್ಷನ್ ಮಾಡ್ತೀನಿ. ಇನ್ನೊಮ್ಮೆ ಕೇಳಿಸ್ಕೊಳ್ಳಿ. ಇದು ಬರೋಕ್ಕೆ ಸಾಧ್ಯನೇ ಇಲ್ಲ, ಇದೇನು ಸುಮ್ಮನೆ ಹೇಳ್ತಾ ಇದ್ದೀರಾ, ಇದು ಸೈಂಟಿಫಿಕಲಿ ಪ್ರೂವನ್. ನಿಮಗೆ ಫಸ್ಟ್ ಟೈಮ್, ಸೆಕೆಂಡ್ ಟೈಮ್, ಥರ್ಡ್ ಟೈಮ್ ಬರಲಿಲ್ಲ ಅಂದರೆ ಸ್ವಲ್ಪ ಟೈಮ್ ತೊಗೊಂಡು ಮಾಡಿ. ನಿಮ್ಮದೇ ಕೈಗಳು ಎಲ್ಲೂ ಹೋಗಲ್ಲ, ಟೈಮ್ ಇಟ್ಕೊಂಡು ಮಾಡಿ ನೋಡಿ. ಇನ್ನೊಂದ್ಸಲ ಮೆನ್ಷನ್ ಮಾಡ್ತೀನಿ. ಯು ಕ್ಯಾನ್ ಸಿ ವೈಟ್ ಕಲರ್, ಪಿಂಕ್ ಕಲರ್, ಪರ್ಪಲ್ ಕಲರ್, ಯೆಲ್ಲೋ ಕಲರ್. ಸೊ ಅಕಾರ್ಡಿಂಗ್ ಟು ದ ಕಲರ್ ಯುವರ್ ಔರಾ ಇಸ್ ಡಿಫೈನ್ಡ್. ಅದನ್ನು ಎಕ್ಸ್ಪ್ಲೇನ್ ಮಾಡ್ಬೋದು. ನೀವು ಕಮೆಂಟಲ್ಲಿ ಕಮೆಂಟ್ ಮಾಡಿ, ನಾನು ಅದ್ರ ಬಗ್ಗೆ ನಿಮಗೆ ಹೇಳ್ತೇನೆ ಪರ್ಸ್ನಲ್ಲಾಗಿ, ನಾಟ್ ಇನ್ ಪಬ್ಲಿಕ್ ಪ್ಲ್ಯಾಟ್ಫಾರ್ಮ್. ಆಮೇಲೆ ಇಲ್ಲಪ್ಪ ಇದು ಮಾಡೋಕ್ಕಾಗಲ್ಲ ನನಗೆ ಅಂತ ಅಂದರೆ ಯು ಕ್ಯಾನ್ ಚೆಕ್ ಇನ್ ಸಿಂಪಲ್ ವೇ, ಅನದರ್ ಸಿಂಪಲ್ ವೇ. ಮತ್ತೊಂದು ಸಿಂಪಲ್ ವೇಲಿ ನೀವು ನಿಮ್ಮ ಔರಾನ ಚೆಕ್ ಮಾಡ್ಕೋಬೋದು. ಅದು ಹೇಗಪ್ಪ ಅಂತ ಅಂದರೆ, ಫಾರ್ ದ್ಯಾಟ್ ಯು ನೀಡ್ ಗ್ಲಾಸ್ ಆಫ್ ವಾಟರ್ ಮತ್ತು ಒಂದು ಮ್ಯಾಚ್ ಬಾಕ್ಸ್. ಒಂದು ಮ್ಯಾಚ್ ಬಾಕ್ಸ್ ಬೇಕು, ಒಂದು ಗ್ಲಾಸ್ ಆಫ್ ವಾಟರ್ ಬೇಕು. ಇದು ಹೇಗಪ್ಪ, ಇದರಲ್ಲಿ ಏನು ಮಾಡ್ಬೋದು ಅಂತ ಅಂದರೆ, ಜಸ್ಟ್ ಟೇಕ್ 2 sticks ಆಫ್, ಇದೇನು ಮ್ಯಾಚ್ ಬಾಕ್ಸಲ್ಲಿ 2 sticksನ ತೊಗೊಳ್ಳಿ. ಅದು ಮುರಿದಿರಬಾರ್ದು. 2 ಮ್ಯಾಚ್ ಬಾಕ್ಸ್ ಸ್ಟಿಕ್ಸ್ನ ನಿಮ್ಮ ಅಂಗೈಯಲ್ಲಿ ಇಟ್ಕೊಳ್ಳಿ. ಇಟ್ಕೊಂಡು ಅದನ್ನು ಲೈಕ್ ರಬ್ ಮಾಡಿ. ರಬ್ ಮಾಡಿ ಆದಮೇಲೆ ನಿಮ್ಮ ಎನರ್ಜಿನ ಈ ಸ್ಟಿಕ್ಕಿಗೆ ನೀವು ಕೊಡ್ತಾ ಇದ್ದೀರ. ಅದನ್ನು ರಬ್ ಮಾಡಿ ಆದಮೇಲೆ ಲೈಕ್ ಪೂರ್ತಿ ರಬ್ ಮಾಡಿ
ಸೊ ಮ್ಯಾಚ್ ಸ್ಟಿಕ್ಸ್ ಏನಿದೆ, ಫಸ್ಟ್ ಒಂದು ಮ್ಯಾಚ್ ಸ್ಟಿಕ್ ತೊಗೊಳ್ಳಿ, ಅದನ್ನು ನಿಮ್ಮ ಕೈಯಲ್ಲಿ ಇಟ್ಕೊಂಡ್ಬಿಟ್ಟು ಅದನ್ನು ನಿಮ್ಮ ಎನರ್ಜಿನ, ನಿಮ್ಮ ಬಾಡಿ ಎನರ್ಜಿನ ಈ ಸ್ಟಿಕ್ಕಿಗೆ ಕೊಡಿ. ಈ ಥರ ಉಜ್ಜಿಬಿಟ್ಟು ನಿಮ್ಮ ಪಾಮನ್ನು ಒಂದು 10 ಸೆಕೆಂಡ್ಸ್ವರೆಗೂ ಈ ರೀತಿ ಮಾಡ್ಕೋಬೇಕು. ಆಮೇಲೆ ಈ ಮ್ಯಾಚ್ ಸ್ಟಿಕ್ ಏನಿದೆ ಅದನ್ನು ನೀವು ಈ ವಾಟರಲ್ಲಿ ಹಾಕಬೇಕು. ಹೋಪ್ ಎಲ್ರಿಗೂ ಕ್ಲಿಯರ್ ಆಗಿದೆ ಅಂತ ಅನ್ಕೋತೇನೆ. ಆಮೇಲೆ ನೆಕ್ಸ್ಟ್ ಮ್ಯಾಚ್ ಸ್ಟಿಕ್ ತೊಗೊಂಡು ಸೇಮ್ ಪ್ರೊಸೀಜರ್, ಅದನ್ನು ನಿಮ್ಮ ಕೈಯಲ್ಲಿ ಉಜ್ಕೊಂಡ್ಬಿಟ್ಟು ಒಂದು 10 ಸೆಕೆಂಡ್ಸ್ ಮಾಡಿ. ನಿಮ್ಮ ಎನರ್ಜಿ ಅದಕ್ಕೆ ಪಾಸ್ ಆಗಬೇಕು. ಇನ್ ಯೂನಿವರ್ಸ್, ಈ ಪ್ರಪಂಚದಲ್ಲಿ ಎಲ್ಲನೂ ಎನರ್ಜಿನೇ. ನಿಮ್ಮ ಹೆಲ್ತ್, ನಿಮ್ಮ ಮನಿ, ನಿಮ್ಮ ದುಡ್ಡು, ಇದ್ರ ಬಗ್ಗೆ ಕಮ್ಮಿಂಗ್ ವೀಡಿಯೋಸಲ್ಲಿ ಹೇಳ್ತೇನೆ ನಾನು. ಸೊ ಇದನ್ನು ನಿಮ್ಮ ಎನರ್ಜಿ ಕೊಡಿ ಈ ಸ್ಟಿಕ್ಕಿಗೆ. ನೆಕ್ಸ್ಟ್ ಅದನ್ನು ಮತ್ತೆ ಇದೇ ಗ್ಲಾಸ್ ಆಫ್ ವಾಟರ್ಗೆ ಹಾಕಬೇಕು ನೀವು. ಅದು ತೇಲ್ತಾ ಇದೆನಾ, ಎರಡು ಸೆಪ್ರೇಟ್ ಆಗಿದೆನಾ, ಇಲ್ಲ ಕೂಡ್ತಾ ಇದೆನಾ ನೋಡ್ಕೊಳ್ಳಿ. ಅದನ್ನು ಸ್ವಲ್ಪ ಸೆಟಲ್ ಹಾಕ್ಬಿಡಿ. ಸೊ ನಾನು ಇದನ್ನು ಕೈಯಲ್ಲೇ ಮಾಡಿ ತೋರಿಸ್ತೇನೆ. ಒಬ್ಬೊಬ್ಬರಿಗೆ ಇದೇನು ಸ್ಟಿಕ್ ಇದೆ ಅಲ್ಲ, ಈ ರೀತಿ ಬರ್ಬೋದು ಇಂಟು ಮಾರ್ಕಲ್ಲಿ. ಒಬ್ಬೊಬ್ಬರಿಗೆ ಈ ರೀತಿ ಬರ್ಬೋದು, ಕಂಪ್ಲೀಟ್ ಬೇರೆ ಆಗಿ. ಆಮೇಲೆ ಇಲ್ಲಾಂದರೆ ಯಾವುದೋ ಒಂದು ಪಾಯಿಂಟಲ್ಲಿ ಅದು ಟಚ್ ಆಗ್ಬೋದು. ಅದನ್ನು ಸೆಟಲ್ ಆಗಬೇಡಿ. ಸೊ ಇಂಟು ಮಾರ್ಕ್ ಥರ ಬಂದರೆ ಏನಪ್ಪ ಅರ್ಥ ಅಂದರೆ, ನಿಮ್ಮ ಎಮೋಷನ್ಸ್ ಸ್ವಲ್ಪ ಹೆವಿ ಆಗಿದೆ ಅಂತ. ಅಂದರೆ ನೀವು ಯಾವುದೋ ವಿಷಯದ ಬಗ್ಗೆ, ಇಟ್ ಕುಡ್ ಬಿ ಎನಿಥಿಂಗ್, ನೆಗೆಟಿವ್ ಥಾಟ್ಸ್ನ ಇಟ್ಕೊಂಡಿದ್ದೀರ ಅಂತ. ಸೆಕೆಂಡ್, ಅದು ಸ್ವಲ್ಪ ಸೆಪ್ರೇಟ್ ಆಗಿದ್ದರೆ ಯು ಆರ್ ಆಲ್ ರೈಟ್. ಯು ಆರ್ ಥಿಂಕಿಂಗ್ ವೆರಿ ಪಾಸಿಟಿವ್ ಇನ್ ಯುವರ್ ಲೈಫ್, ಎಟ್ ಎವ್ರಿ ಆಸ್ಪೆಕ್ಟ್ಸ್ ಆಫ್ ಯುವರ್ ಲೈಫ್. ಯಾವುದೋ ಪಾಯಿಂಟಲ್ಲಿ ಟಚ್ ಆಗ್ತಾ ಇದೆ ಅಂದರೆ ಸ್ವಲ್ಪ ನೆಗೆಟಿವ್ ಪಾಸಿಟಿವ್, ನೆಗೆಟಿವ್ ಪಾಸಿಟಿವ್, ನೆಗೆಟಿವ್ ಪಾಸಿಟಿವ್ ಈ ಥರ ಥಿಂಕ್ ಮಾಡ್ತಾ ಇದ್ದೀರಾ ಅಂತ. ಇಲ್ಲ ಕೂಡ್ಕೊಂತು ಅಂತ ಅಂದರೆ ಯು ಆರ್ ಗ್ರ್ಯಾಜುಯಲಿ ಮೂವಿಂಗ್ ಟುವರ್ಡ್ಸ್ ನೆಗೆಟಿವ್ ಥಾಟ್ಸ್. ಸೊ 4 ಥರ ನೀವು ಈ ಮ್ಯಾಚ್ ಸ್ಟಿಕ್ ನಿಮಗೆ ಕಾಣಿಸ್ಬೋದು. ನೀವು ಗ್ಲಾಸ್ ಆಫ್ ವಾಟ್ರಲ್ಲಿ ಅದನ್ನು ನಿಮ್ಮ ಎನರ್ಜಿ ಕೊಟ್ಟು ಅದರಲ್ಲಿ ಹಾಕಿದಾಗ ಸೆಪ್ರೇಟ್ ಆಗಿರುತ್ತೆ, ಇಂಟು ಮಾರ್ಕಲ್ಲಿರುತ್ತೆ, ಪಾಯಿಂಟಲ್ಲಿ ಟಚ್ ಆಗಿರುತ್ತೆ, ಇಲ್ಲ ಕೂಡ್ಕೊಳುತ್ತೆ. ಸೊ ನಿಮಗೆ ಇದ್ರ ಬಗ್ಗೆ ಏನಾದರೂ ಕನ್ಫ್ಯೂಷನ್ ಇದ್ದರೆ ನೀವು ನನಗೆ ಕನ್ಸಲ್ಟೇಷನ್ ಮೂಲಕ ಇದ್ರ ಬಗ್ಗೆ ಕೇಳ್ಕೊಬೋದು. ಫ್ರೀ ಕನ್ಸಲ್ಟೇಷನ್ ಇರುತ್ತೆ ಇದ್ರ ಬಗ್ಗೆ ಮಾತ್ರ. ಆಮೇಲೆ ಲೈಕ್ ನಿಮ್ಮದು ಈ ಥರ ರಬ್ ಮಾಡಿ ಸೆಪ್ರೇಟ್ ಮಾಡಿದಾಗ ನಂದು ವೈಟ್ ಕಲರ್ ಬರುತ್ತೆ ಆ್ಯಕ್ಚುಲಿ. ಸೊ ಅದ್ರ ಬಗ್ಗೆನೂ ನಿಮಗೆ ಏನಾದರೂ ಡೌಟ್ ಇದ್ದರೆ ಕೇಳ್ಕೊಬೋದು. ಇದು ಹೇಗೆ ನಮ್ಮ ಹೆಲ್ತಿಗೆ ಅಫೆಕ್ಟ್ ಮಾಡುತ್ತೆ ಮೇಡಮ್ ಅಂತ ನೀವು ಕೇಳಿದರೆ, ಸೊ ನೆಗೆಟಿವ್ ಥಾಟ್ಸ್ ಇದೆ ಅಂತ ಗೊತ್ತಾದ ತಕ್ಷಣ ಯು ಹ್ಯಾವ್ ದಟ್ ಎಬಿಲಿಟಿ ಇನ್ ಯುವರ್ ಮೈಂಡ್ ಸೆಟ್ ಟು ಚೇಂಜ್ ಯುವರ್ ಎಮೋಷನ್ಸ್ ಬೈ ಗಿವಿಂಗ್ ಅ ಪಾಸಿಟಿವ್ ಎನರ್ಜಿ ಟು ಇಟ್. ಪಾಸಿಟಿವ್ ಮಾಡ್ಕೊಳೋದು ನಿಮ್ಮ ಅವರನ್ನ. ಸೊ ಇಟ್ ಈಸ್ ಪಾಸಿಬಲ್. ಸೊ ಆ ರೀತಿ ಮಾಡ್ಕೊಂಡಾದಮೇಲೆ ನಿಮ್ಮ ಹೆಲ್ತ್ನ ನೀವು ಚೆಕ್ ಮಾಡಿದರೆ ಇಟ್ ವಿಲ್ ಬಿ ಟ್ರೆಮೆಂಡಸ್ ಮ್ಯಾಜಿಕಲ್ ರಿಸಲ್ಟ್ಸ್ ಯು ಆರ್ ಗೋಯಿಂಗ್ ಟು ಗೆಟ್ ಇನ್ ಯುವರ್ ಹೆಲ್ತ್.
ಸೊ ಆ್ಯಸ್ ಐ ಮೆನ್ಷನ್ಡ್, ನನ್ನ ವಿಡಿಯೋ ಮುಂಚೆನೇ, ವಿಡಿಯೋ ಶುರುವಾಗಬೇಕಾದ್ರೆ ಹೇಗೇನೋ ಹೇಳಿದ್ದೆ, ಲೈಕ್ ಲೇಡೀಸ್ ವಿಡಿಯೋ ಎಂಡ್ವರೆಗೂ ನೋಡಿ, ನಿಮ್ಮ ಪೀರಿಯಡ್ಸ್ ಬಗ್ಗೆ ಒಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ನ ಕೊಡ್ತೇನೆ, ಅದು ಲೈಫ್ ಚೇಂಜಿಂಗ್ ಆಗಿರುತ್ತೆ ಅಂತ. ಈಗ ನಮ್ಮ ಟ್ರೆಡಿಷನ್ ಇದೆ, ಮೋಸ್ಟ್ಲಿ ಎಲ್ಲ ರಿಲಿಜನಲ್ಲೂ ಇದನ್ನು ಫಾಲೋ ಮಾಡ್ತಾರೆ. ಪೀರಿಯಡ್ಸ್ ಆದಾಗ ವಿ ಆರ್ ನಾಟ್ ಸಪೋಸ್ ಟು ಎಂಟರ್ ಇನ್ ಟೆಂಪಲ್. ಮನೆಯಲ್ಲೂ ಕೂಡ ಲೈಕ್ ವಿ ಆರ್ ರೆಸ್ಟ್ರಿಕ್ಟೆಡ್. ಇಂಡಿಯನ್ ಸೊಸೈಟಿಯಲ್ಲಿ ಎವ್ರಿ ಗರ್ಲ್ ಕ್ಯಾನ್ ರಿಲೇಟ್ ಟು ದಿಸ್ ಥರ ಏನು, ಲೈಕ್ ಐ ಹೋಪ್ ಯು ಪೀಪಲ್ ಆರ್ ಗೆಟಿಂಗ್ ಮೈ ಪಾಯಿಂಟ್. ಇದು ಆ್ಯಕ್ಚುಲಿ ಯಾಕಪ್ಪ ಅಂತ ಅಂದರೆ, ಆ ಟೈಮಲ್ಲಿ ಅದೇನು 3-5 ಡೇಸ್ ಇರುತ್ತೆ, ಆ ಟೈಮಲ್ಲಿ ನಮ್ಮ ಎನರ್ಜಿ, ನಮ್ಮ ಫ್ರೀಕ್ವೆನ್ಸಿ ಆಫ್ ಎನರ್ಜಿ, ಬಾಡಿ ಎನರ್ಜಿ ತುಂಬ ಹೈ ಲೆವೆಲಲ್ಲಿ ವೈಬ್ರೇಟ್ ಆಗ್ತಾ ಇರುತ್ತೆ. ವಿ ಕ್ಯಾನ್ ಅಟ್ರ್ಯಾಕ್ಟ್ ಬೋತ್ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ವೆರಿ ಫಾಸ್ಟ್, ಸೂಪರ್ ಫಾಸ್ಟ್, ಜೆಟ್ ಸ್ಪೀಡಲ್ಲಿ ನಾವು ಅಟ್ರ್ಯಾಕ್ಟ್ ಮಾಡ್ತೀವಿ. ಇಟ್ ಕುಡ್ ಬಿ ನೆಗೆಟಿವ್, ಇಟ್ ಕುಡ್ ಬಿ ಪಾಸಿಟಿವ್. ಸೊ ಆ ಟ್ರೆಡಿಷನ್ ಹಿಂದಿನ ಕಾಲದಿಂದ ಅದೇನು ನಮ್ಮ ದೊಡ್ಡವ್ರು ಹೇಳ್ತಾ ಇದ್ರು ನಮಗೆ, ಅವ್ರು ಸೈಂಟಿಫಿಕಲಿ ಮಾಡಿರೋದು ಎಲ್ಲ ಟ್ರೆಡಿಷನ್ಸು, ಇಟ್ ಹ್ಯಾಸ್ ಅ ಸೈಂಟಿಫಿಕ್ ರೀಸನ್, ಬಟ್ ನಮಗೆ ಗೊತ್ತಿಲ್ಲ ಅಷ್ಟೇ. ಸೊ ನಾವು ಅಷ್ಟು ಪವರ್ಫುಲ್ ಆಗಿರ್ತೀವಿ ಆ ಟೈಮಲ್ಲಿ. ನಾವು ನೆಗೆಟಿವ್ ಎನರ್ಜಿನೂ ಅಟ್ರ್ಯಾಕ್ಟ್ ಮಾಡ್ಕೋಬೋದು, ಪಾಸಿಟಿವ್ ಎನರ್ಜಿನೂ ಆ ಟೈಮಲ್ಲಿ ಅಷ್ಟೇ ಜಲ್ದಿ ಅಟ್ರ್ಯಾಕ್ಟ್ ಮಾಡ್ಕೋಬೋದು. ಸೊ ಗರ್ಲ್ಸ್, ಆ ಟೈಮಲ್ಲಿ ನಿಮಗೆ ಯಾವುದಾದ್ರೂ ವಿಶ್ ಮ್ಯಾನಿಫೆಸ್ಟ್ ಮಾಡ್ಕೋಬೇಕು, ನಿಮ್ಮ ಜೀವನದಲ್ಲಿ ಯಾವುದೇ ಗೋಲ್ನ ಅಚೀವ್ ಮಾಡಬೇಕು ಅಂತ ಇದ್ದರೆ, ನೀವು ಆ 3-5 ಡೇಸಲ್ಲಿ ಹೇಗೆ ಅದನ್ನು ಮ್ಯಾನಿಫೆಸ್ಟ್ ಮಾಡ್ಕೋಬೇಕು, ಅದಕ್ಕೊಂದು ಸ್ಪೆಷಲ್ ಪ್ರಾಸೆಸ್ ಇದೆ. ನೀವು ಅದನ್ನು ನನ್ನ ಕನ್ಸಲ್ಟೇಷನ್ ಮೂಲಕ, ಫ್ರೀ ಕನ್ಸಲ್ಟೇಷನ್ ಇದಕ್ಕೂ ಇರುತ್ತೆ, ನೀವು ಅದನ್ನು ನನ್ನ ಹತ್ರ ಕೇಳ್ಕೊಬೋದು, ಮೆಸೇಜ್ ಮಾಡಿ. ಇದು 90% ಜನಕ್ಕೆ ಗೊತ್ತಿತ್ತೋ ಇಲ್ಲೋ. ಸೊ ಹಾಗಾಗೇ ನಮ್ಮನ್ನು ಆ ಟೈಮಲ್ಲಿ ದೂರ ಇಡ್ತಾರೆ. ವಿ ಕ್ಯಾನ್ ಅಟ್ರ್ಯಾಕ್ಟ್ ನೆಗೆಟಿವ್ ಆಲ್ಸೋ, ವಿ ಕ್ಯಾನ್ ಅಟ್ರ್ಯಾಕ್ಟ್ ಪಾಸಿಟಿವ್ ಆಲ್ಸೋ, ಬಟ್ ವಿ ಡೋಂಟ್ ನೋ ಲೈಕ್ ವಾಟ್ ವಿ ಆರ್ ಗೋಯಿಂಗ್ ಟು ಅಟ್ರ್ಯಾಕ್ಟ್ ಅಲ್ವಾ. ಸೊ ನ್ಯೂಟ್ರಲ್ ಆಗಿರಬೇಕು ಆ ಸ್ಟೇಜಲ್ಲಿ ಅಂತ ಬಟ್ ವಿ ಟೇಕ್ ಇಟ್ ಆ್ಯಸ್ ರಾಂಗ್ ಥಿಂಗ್. ನಮಗೆ ಯಾಕೆಪ್ಪ ಹಿಂಗೆ, ಬಟ್ ಯಾರಿಗೂ ಆ ರೀಸನಿಂಗ್ ಗೊತ್ತಿರಲ್ಲ, ಯಾಕೆ ಆ ಥರ ಸೆಪ್ರೇಟ್ ಮಾಡ್ತಾರೆ ಆ ಟೈಮಲ್ಲಿ ಗರ್ಲ್ಸ್ನ, ಲೇಡೀಸ್ನ ಅಂತ. ಆ್ಯಕ್ಚುಲಿ ಇದು ರೀಸನ್, ನಮ್ಮ ಬಾಡಿ ಎನರ್ಜಿ ಭಾಳ ಎಕ್ಸ್ಪೊನೆನ್ಷಿಯಲಿ ಹೈಯರ್ ವೈಬ್ರೇಷನ್ ಅಲ್ಲಿ ವೈಬ್ರೇಟ್ ಆಗ್ತಾ ಇರುತ್ತೆ ನಮ್ಮ ಎನರ್ಜೀಸ್ ಆ ಟೈಮಲ್ಲಿ. ಆ್ಯಂಡ್ ವೆರಿ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಟು ಮ್ಯಾನಿಫೆಸ್ಟ್ ಯುವರ್ ಗೋಲ್ಸ್ ಎಟ್ ದಟ್ ಟೈಮ್. ಹೇಗೆ ಅನ್ನೋದು ಪ್ಲೀಸ್ ಕನ್ಸಲ್ಟೇಷನ್ ಮೂಲಕ ನೀವು ಕೇಳ್ಕೊಳ್ಳಿ, ಬಿಕಾಸ್ ಇಟ್ ಈಸ್ ಗೋಯಿಂಗ್ ಟು ಬಿ ವೆರಿ ಲಾಂಗ್ ವಿಡಿಯೋ ಇಫ್ ಐ ಡೂ ಇಟ್. ನನ್ನ ವಿಡಿಯೋನ ಎಷ್ಟೊತ್ತವರೆಗೂ ಪೇಷನ್ಸಲ್ಲಿ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್, ಧನ್ಯವಾದಗಳು. ನಿಮಗೇನಾದರೂ ಡೌಟ್ ಇದ್ದರೆ ಯು ಕ್ಯಾನ್ ವಾಟ್ಸಪ್ ಮೀ ಆರ್ ಯು ಕ್ಯಾನ್ ಕಾಂಟ್ಯಾಕ್ಟ್ ಮೈ ಟೀಮ್. ಆ್ಯಂಡ್ healing also is based, healing science, what I am doing now, healing therapy ಮೂಲಕ ಜಾಯಿಂಟ್ ಪೇನ್ಸ್, ಯಾವುದೇ ರೀತಿಯ ಪೇನ್ಸ್ ಆಗಲಿ, ಬಾಡಿ ಏಲ್ಮೆಂಟ್ಸ್ ಆಗಲಿ, ವಿ ಆರ್ ಕ್ಯೂರಿಂಗ್ ಆನ್ ದಿಸ್ ಸೈನ್ಸ್ ಬೇಸಿಸ್ ಓನ್ಲಿ. ಇನ್ನೊಂದ್ಸಲ ಮೆನ್ಷನ್ ಮಾಡ್ತೀನಿ, ಅದಕ್ಕೆ ನ್ಯೂರೋ ಲಿಂಗ್ವಿಸ್ಟಿಕ್ ಪ್ರೋಗ್ರಾಮಿಂಗ್ ಅಂತ ಕರೀತಾರೆ. ಸೊ ಯಾರಿಗೆಲ್ಲ ಹಾಸ್ಪಿಟಲ್ಸ್ಗೆ ಹೋಗಿ
ಸುಸ್ತಾಗ್ಬಿಟ್ಟಿದ್ದೀರಾ, ದುಡ್ಡು ಖರ್ಚು ಮಾಡಿ ಸುಸ್ತಾಗ್ಬಿಟ್ಟಿದ್ದೀರಾ ನಿಮ್ಮ ಕ್ರಾನಿಕ್ ಕಂಡೀಷನ್ಸ್ಗೆ, ಆದರೂ ರಿಸಲ್ಟ್ ಸಿಗ್ತಾ ಇಲ್ಲ, ನೀವು ಅಂದ್ಕೊಂಡಿದ್ದು ರಿಸಲ್ಟ್ ಸಿಗ್ತಾ ಇಲ್ಲ. ಯು ಕ್ಯಾನ್ ಕನ್ಸಲ್ಟ್ ಮೀ. ನ್ಯಾಚುರಲ್ ಆಗಿ ನಿಮ್ಮ ಬಾಡಿನ ಹೀಲ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋನ ಇಷ್ಟೊತ್ತವರೆಗೂ ಪೇಷನ್ಸಲ್ಲಿ ನೋಡಿದ್ದಕ್ಕೆ. ಐ ಆಮ್ ಮೆನ್ಷನಿಂಗ್ ಒನ್ಸ್ ಅಗೇನ್, ನಿಮಗೇನಾದರೂ ಡೌಟ್ ಇದ್ದರೆ ಐ ಆಮ್ ಶ್ಯೂರ್ ಯು ವಿಲ್ ಗೆಟ್ ಅ ಡೌಟ್. ಸೊ ಯು ಕ್ಯಾನ್ ಆಸ್ಕ್ ಮೀ ಥ್ರೂ ವಾಟ್ಸಪ್ ಆರ್ ಯು ಕ್ಯಾನ್ ಕಾಂಟ್ಯಾಕ್ಟ್ ಮೈ ಟೀಮ್. ಥ್ಯಾಂಕ್ ಯು. ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ.